ನಮಸ್ಕಾರ. ಬಿಗ್ ಟ್ರಾವೆಲ್ ಸಹಯೋಗದ ಗುಡಿಯ ನೋಡಿರಣ್ಣ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರತಿ ವಾರವೂ ಒಂದೂರು, ಅಲ್ಲಿನ ಪ್ರಸಿದ್ಧವಾದಂತಹ ದೇಗುಲ, ಆ ದೇಗುಲದ ಬಗ್ಗೆ ನಿಮಗೆ ಗೊತ್ತಿರದ ವಿಶೇಷ ಮಾಹಿತಿಯನ್ನ ನಿಮ್ಮ ಮುಂದಿಡೋದೇ ನಮ್ಮ ಕಾರ್ಯಕ್ರಮದ ವಿಶೇಷತೆ. ಈ ವಾರ ಗುಡಿಯ ಅರಸಿ ನಾವು ಪಯಣವನ್ನು ಬೆಳೆಸಿರುವಂಥದ್ದು ಉಜಿರೆ ಸಮೀಪದ ರಾಮಕ್ಷೇತ್ರಕ್ಕೆ. ಧರ್ಮಸ್ಥಳದಿಂದ ಕೇವಲ 6 ಕಿಲೋಮೀಟರ್ ದೂರದಲ್ಲಿರುವ ಕ್ಷೇತ್ರವೇ ರಾಮಕ್ಷೇತ್ರ. ಈ ಕ್ಷೇತ್ರಕ್ಕೆ ನೀವು ಬರೋದಾದ್ರೆ ಯಥಾ ಪ್ರಕಾರ ಧರ್ಮಸ್ಥಳಕ್ಕೆ ಬಂದೇ ಬರಬೇಕು. ಧರ್ಮಸ್ಥಳಕ್ಕೆ ಬರುವಂತಹ ಬಸ್ಸುಗಳ ವಿವರವನ್ನ ಮತ್ತೊಮ್ಮೆ ಗಮನಿಸೋಣ. ಎಸಿ ಸ್ಲೀಪರ್ ಹೊರಡುವ ಸಮಯ ರಾತ್ರಿ 9:15. ಇದರ ದರ 618 ರೂಪಾಯಿ. ಐರಾವತ ಹೊರಡುವ ಸಮಯ ರಾತ್ರಿ 9:45, 10:30 ಹಾಗೂ 11. ಇದರ ದರ 547 ರೂಪಾಯಿ. ಇನ್ನು ವೇಗದೂತ ಇದು ಹೊರಡುವ ಸಮಯ ರಾತ್ರಿ 8ರಿಂದ 11ರವರೆಗೆ ಅರ್ಧ ಗಂಟೆಗೊಮ್ಮೆ ಬಸ್ಸುಗಳಿವೆ. ಇದರ ದರ 281 ರೂಪಾಯಿ. ವೀಕ್ಷಕರಿಗೆ ನಮಸ್ಕಾರ. ಈ ವಾರ ನಾವು ಬಂದಿರತಕ್ಕಂಥದ್ದು ನಿತ್ಯಾನಂದ ನಗರಕ್ಕೆ. ಇದನ್ನು ದಕ್ಷಿಣದ ಅಯೋಧ್ಯೆ ಅಂತಲೇ ಕರೀತಾರೆ. ಈ ಕ್ಷೇತ್ರದಲ್ಲಿ ಶ್ರೀರಾಮಚಂದ್ರ ನೆಲೆ ನಿಂತಿದ್ದಾನೆ. ಬನ್ನಿ ಆತನ ದರ್ಶನ ಮಾಡ್ತಾ ಕ್ಷೇತ್ರ ಪರಿಚಯವನ್ನು ಮಾಡಿಕೊಳ್ಳೋಣ. ಒಂದು ಪ್ರಶಾಂತ ವಾತಾವರಣದಲ್ಲಿ ನಿರ್ಮಾಣಗೊಂಡಿರುವ ಈ ಕ್ಷೇತ್ರ ತನ್ನ ಭವ್ಯತೆಯಿಂದಲೇ ಭಕ್ತರನ್ನ ಆಕರ್ಷಿಸುತ್ತದೆ. ಬಹಳ ಭವ್ಯವಾದ ಮಂದಿರ ನಮಗೆ ಕಾಣ್ತಾ ಇದೆ. ಇದು ನಮ್ಮ ಅಯೋಧ್ಯ ಮಂದಿರದ ಕಲ್ಪನೆ ಇಲ್ಲಿ ರೂಪುಗೊಂಡಿದೆ ಅಂತ ಹೇಳಬಹುದು. ಈ ಕ್ಷೇತ್ರ ನಿರ್ಮಾಣವಾಗಲಿಕ್ಕೆ ಒಂದು ಕಾರಣ ಇದೆ. ಶ್ರೀರಾಮಚಂದ್ರ ಸೀತಾನ್ವೇಷಣೆಯ ಸಂದರ್ಭದಲ್ಲಿ ಈ ಕ್ಷೇತ್ರಕ್ಕೆ ಬಂದು ಇಲ್ಲಿ ನೆಲೆಸಿದ್ದ ಅಂತ ಹೇಳ್ತಾರೆ. ಅಂಥ ಕ್ಷೇತ್ರದಲ್ಲೇ ಇವತ್ತು ಶ್ರೀರಾಮಚಂದ್ರನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಬನ್ನಿ ಆ ಮೂರ್ತಿಯನ್ನು ನೋಡೋಣ. ಶ್ರೀರಾಮಚಂದ್ರ ಕೃಪಾಲು ಭಜು ಮನ ಹರಣ ಭವ ಭಯದಾರುಣ. ಶ್ರೀರಾಮಚಂದ್ರ ಕೃಪಾಲು ಭಜು ಮನ ಹರಣ ಭವ ಭಯದಾರುಣ. ನವ ಕಂಜಲೋಚನ ಕಂಜ ಮುಖ ಕರ ಕಂಜ ಪದ ಕಂಜಾರುಣಂ. ಶ್ರೀರಾಮಚಂದ್ರ ಕೃಪಾಲು ಭಜು ಮನ. ಶ್ರೀರಾಮಚಂದ್ರ ನಮ್ಮ ಬದುಕಿಗೆ ಬಹಳ ದೊಡ್ಡ ಆದರ್ಶ ಮೂರ್ತಿ. ಆತ ಬದುಕಿದ್ದೇ ಧರ್ಮಕ್ಕಾಗಿ, ಸತ್ಯಕ್ಕಾಗಿ. ಅಂತಹ ಶ್ರೀರಾಮಚಂದ್ರನನ್ನು ನಾವು ದರ್ಶನ ಮಾಡಿ ನಮ್ಮ ಬದುಕನ್ನು ಆತನ ಜಾಡಿನಲ್ಲಿ ಸಾಗುವಂತೆ ಮಾಡಿಕೊಳ್ಳೋಣ. ಬನ್ನಿ. ಈ ದೇವಾಲಯವನ್ನು ಪ್ರವೇಶಿಸಿದ್ರೆ ಯಾವುದೋ ಒಂದು ಭವ್ಯವಾದ ಅರಮನೆಗೆ ಬಂದಂತೆ ಭಾಸವಾಗುತ್ತೆ. ಈ ದೇವಾಲಯ ಪ್ರವೇಶ ದ್ವಾರದ ಅಭಿಮುಖದಲ್ಲಿ 3 ಗುರುಗಳನ್ನು ಸ್ಥಾಪಿಸಿದ್ದಾರೆ. ನಾರಾಯಣ ಗುರುಗಳು, ಶಿರಡಿ ಸಾಯಿಬಾಬಾ ಮತ್ತು ನಿತ್ಯಾನಂದ ಸ್ವಾಮಿಗಳು. ಆ 3 ಗುರುಗಳ ಆದೇಶದಂತೆ ಈ ದೇವಾಲಯ ನಿರ್ಮಾಣವಾಗಿದೆ. ಬನ್ನಿ ಆ ಗುರುಗಳ ದರ್ಶನವನ್ನು ನಾವೀಗ ಮಾಡಿಕೊಳ್ಳೋಣ. ಸದಾ ನಿಂಬ ವೃಕ್ಷಸ್ಯ ಮೂಲಾಧಿವಾಸ ಸುಧಾಶ್ರಾವಿಣಂ ತಿಕ್ತ
चित्तमप्यप्रियन्तम् तरुं कल्पवृक्षाधिकं साधयन्तम् नमामीश्वरं ಸದ್ಗುರುಂ ಸಾಯಿನಾಥಂ. ಈ ಕ್ಷೇತ್ರದಲ್ಲಿ ಗುರುವನ್ನು ಆರಾಧಿಸುವಂಥ ಒಂದು ವಿಶಿಷ್ಟ ಪದ್ಧತಿಯನ್ನು ಇಟ್ಕೊಂಡಿದ್ದಾರೆ. ಗುರು ನಮ್ಮೆಲ್ಲರಿಗೂ ಮಾರ್ಗವನ್ನು ತೋರಿಸುವಂಥ ಭಗವಂತ. ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ ಅಂತಾರೆ. ಅಜ್ಞಾನ ಅನ್ನುವಂಥ ತಿಮಿರವನ್ನು ಜ್ಞಾನ ಅನ್ನುವ ಶಲಾಕೆಯಿಂದ ಹೊಡೆದೋಡಿಸ್ತಕ್ಕಂಥವನು ಆ ಭಗವಂತ, ಆ ಸಾಕ್ಷಾತ್ ಗುರು. ಅಂಥ ಗುರು ಪರಂಪರೆಯಲ್ಲಿ ಇಲ್ಲಿ ನಾವು ಶಿರಡಿ ಸಾಯಿಬಾಬರನ್ನು ಕಾಣ್ತೇವೆ. ಇವರ ಆರಾಧನೆ ಇಲ್ಲಿ ನೆರವೇರುತ್ತೆ. ಇವರ ಮಾರ್ಗದರ್ಶನದಲ್ಲಿ ಈ ಮಠದ ಕಾರ್ಯಗಳು ನೆರವೇರುತ್ತೆ. ಇನ್ನು ಇದರ ಪಕ್ಕದಲ್ಲಿ ನಾವು ನಿತ್ಯಾನಂದ ಸ್ವಾಮಿಗಳನ್ನು ನೋಡ್ತೇವೆ. ನಿತ್ಯಾನಂದ ಸ್ವಾಮಿಗಳು ಈ ಮಠದ ಮೂಲ ಸಂಸ್ಥಾಪಕರು ಅಂತ ಹೇಳ್ತಾರೆ. ಈ ಸ್ವಾಮಿಗಳು ಒಂದು ಸ್ವಾಸ್ಥ್ಯ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ, ಹಲವು ಮಕ್ಕಳಿಗೆ ಧರ್ಮ ಬೋಧನೆಯನ್ನು ಮಾಡಲಿಕ್ಕೆ ಈ ಕ್ಷೇತ್ರವನ್ನು ಕಟ್ಟಿದರು ಅಂತ ಹೇಳ್ತಾರೆ. ಈ ಕ್ಷೇತ್ರದ ಗುರುಗಳು ಈ ಕೇರಳದ ಸ್ವಾಮಿಗಳಿಂದಲೂ ಪ್ರಭಾವಿತರಾಗಿದ್ದಾರೆ ಅನ್ನುವಂಥ ಸ್ಮರಣೆಗಾಗಿ ಆ ಸ್ವಾಮಿಗಳನ್ನು ಇಲ್ಲಿ ಸ್ಥಾಪಿಸಿದ್ದಾರೆ. ಆ ಸ್ವಾಮಿಗಳಿಗೂ ವಂದಿಸಿ ನಾವು ಶ್ರೀರಾಮನನ್ನು ದರ್ಶನಕ್ಕೆ ಮುಂದಾಗೋಣ. ರಾಮನ ದರ್ಶನಕ್ಕೂ ಮುನ್ನ ರಾಮ ಅಂದರೆ ಏನು ಅನ್ನೋದನ್ನು ಅರ್ಥೈಸುವಂಥ ಪ್ರಯತ್ನ ಮಾಡೋಣ. ಯೋಗಿಗಳು ಹೇಳ್ತಾರಂತೆ, ರಮಂತೆ ಯೋಗಿನೋನಂತೆ ನಿತ್ಯಾನಂದೇ ಚಿದಾತ್ಮನಿ ಅಥ ರಾಮಪದೇನಾಸೌ ಪರಬ್ರಹ್ಮ ಅಭಿಧೀಯತೆ ಅಂತಾರೆ. ಅಂದರೆ ರಾಮಚಂದ್ರ ಅಂದರೆ ಆತ ಯೋಗಿಗಳ ಹೃದಯ ಉದ್ಯಾನದಲ್ಲಿರ್ತಕ್ಕಂಥವನು, ಆತ ಸಾಕ್ಷಾತ್ ಪರಬ್ರಹ್ಮ ಸ್ವರೂಪಿ ಅಂತ ಯೋಗಿಗಳು ಆತನನ್ನು ವಿಶ್ಲೇಷಿಸ್ತಾರೆ. ಶುದ್ಧ ಬ್ರಹ್ಮ ಪರಾತ್ಪರ ರಾಮ ಕಾಲಾತ್ಮಕ ಪರಮೇಶ್ವರ ರಾಮ. ಶುದ್ಧ ಬ್ರಹ್ಮ ಪರಾತ್ಪರ ರಾಮ ಕಾಲಾತ್ಮಕ ಪರಮೇಶ್ವರ ರಾಮ. ಈ ಶ್ರೀರಾಮಚಂದ್ರನ ದರ್ಶನಕ್ಕೂ ಮುನ್ನ ನಮಗೆ ಎದುರಾಗೋದು ಇಲ್ಲಿನ ವಿನಾಯಕ. ಕಲವು ದುರ್ಗಾ ವಿನಾಯಕವು ಅನ್ನುವಂಥ ಒಂದು ವೈದಿಕ ಮಾತಿದೆ. ಕಲಿಯುಗದಲ್ಲಿ ದುರ್ಗೆ ಮತ್ತು ವಿನಾಯಕರು ಅತಿ ಶೀಘ್ರ ಫಲಪ್ರದರು ಅನ್ನುವಂಥ ವೈದಿಕ ವಾಣಿಯದು. ಅದರಂತೆ ನಾವು ಕೂಡ ಆ ವಿನಾಯಕ ಸ್ವಾಮಿಯನ್ನು ನಮಿಸೋಣ. ಮುದಾಕರಾತಮೋದಕಂ ಸದಾ ವಿಮುಕ್ತಿ ಸಾಧಕಂ ಕಲಾಧರಾಗತಂ ಸತಂ ವಿಲಾಸಿ ಲೋಕರಕ್ಷಕಂ. ಅನಾಯಕೈಕನಾಯಕಂ ವಿನಾಶಿತೆ ಭದೈತ್ಯಕಂ ನತಾಶುಭಾಶುನಾಶಕಂ ನಮಾಮಿ ತಂ ವಿನಾಯಕಂ. ಒಬ್ಬ ಗುರುವಿನ ದಿವ್ಯ ಸಂದೇಶದ ಮೇರೆಗೆ ಈ ರಾಮಕ್ಷೇತ್ರ ನಿರ್ಮಾಣವಾಯಿತು ಅಂತಾರೆ. ರಾಮ ಎಂಬ ಶಬ್ದದಲ್ಲೇ ರಮ್ಯತೆ ಇದೆ, ದಿವ್ಯತೆ ಇದೆ. ಅಂಥ ರಾಮನಾಮ ಸ್ಮರಣೆಯಿಂದಲೇ ಜನ್ಮ ಪಾವನಗೊಳ್ಳುತ್ತೆ. ಈ ಕ್ಷೇತ್ರದಲ್ಲಿ ಪ್ರಧಾನವಾಗಿ ಪೂಜೆ ಸಲ್ಲುವಂಥದ್ದು ಶ್ರೀರಾಮಚಂದ್ರನಿಗೆ. ಇಲ್ಲೇ ಯಾಕೆ, ಸಾಕ್ಷಾತ್ ಪರಶಿವನು ಕೂಡ ಆ ಶ್ರೀರಾಮನನ್ನೇ ಪೂಜಿಸ್ತಾನಂತೆ, ಆತನನ್ನೇ ಧ್ಯಾನಿಸ್ತಾನಂತೆ. ಅದೊಮ್ಮೆ ಪಾರ್ವತೀದೇವಿ ಪರಶಿವನನ್ನು ಕೇಳಿದಳಂತೆ, ಎಲ್ಲರೂ ನಿನ್ನನ್ನು ಧ್ಯಾನಿಸ್ತಾರೆ, ನೀನು ಯಾರನ್ನು ಧ್ಯಾನಿಸ್ತೀಯ ಅಂತ. ಅದಕ್ಕೆ ಪರಶಿವ ಹೇಳಿದಂತೆ, ನಾನು ಧ್ಯಾನಿಸುವಂಥ ಮಂತ್ರ ಯಾವುದಪ್ಪ ಅಂದರೆ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನಮೆ ಅಂತ. ನಾನು ಏನನ್ನು ಪ್ರಾರ್ಥಿಸ್ತೀನಿ, ಜಪಿಸ್ತೀನಿ ಅಂದರೆ ಆ ಶ್ರೀರಾಮಚಂದ್ರನ ಜಪವನ್ನು ಮಾಡ್ತಾನಂತೆ ಈಶ್ವರ. ಅದು ಯಾಕೆ ಅಂತಂದರೆ ಶ್ರೀರಾಮ ಅನ್ನುವಂಥ ಒಂದು ನಾಮ ಸಹಸ್ರನಾಮಕ್ಕೆ ಸಮ. ಹಾಗಾಗಿ ನಾನು ಶ್ರೀರಾಮನನ್ನು ಪ್ರಾರ್ಥಿಸ್ತೀನಿ ಅಂತ ಸಾಕ್ಷಾತ್ ಪರಶಿವನೇ ಹೇಳ್ತಾನೆ. ಸಾಕ್ಷಾತ್ ಪರಶಿವನೇ ಪ್ರಾರ್ಥಿಸುವಾಗ ನಾವು ಶ್ರೀರಾಮನನ್ನು ಪ್ರಾರ್ಥಿಸೋದ್ರಲ್ಲಿ ಅರ್ಥವಿದೆ ಮತ್ತು ಸೌಖ್ಯವಿದೆ ಅನ್ನುವುದನ್ನು ಮನಗಂಡು ನಾವು ಶ್ರೀರಾಮಚಂದ್ರನ ಪ್ರಾರ್ಥಿಸೋಣ, ನಮಿಸೋಣ, ಜಪಿಸೋಣ. ಶ್ರೀರಾಮಚಂದ್ರ ಕೃಪಾಲು ಭಜು ಮನ ಹರಣ ಭವ ಭಯ ದಾರುಣ. ಶ್ರೀರಾಮಚಂದ್ರ ಕೃಪಾಲು ಭಜು ಮನ
गीतमानहु तडित रुचि शुचि नौमि जनकसुतावरं श्रीरामचन्द्र कृपालु भजुमन. ಕೃಷ್ಣನನ್ನು ಒಂದು ವಾಕ್ಯ ಹೇಳುತ್ತೆ, ಕರ್ಷಯತಿ ಇತಿ ಕೃಷ್ಣ ಅಂತ. ಅಂದರೆ ಯಾರಿಗಾದರೆ ಆಕರ್ಷಿಸುವಂಥ ಸ್ವಭಾವ ಇದೆ ಆತನನ್ನು ಕೃಷ್ಣ ಅಂತಾರೆ ಅಂತ. ಭಗವಂತ ಸರ್ವ ಭಕ್ತ ಸಮೂಹವನ್ನೇ ಆಕರ್ಷಿಸ್ತಾನೆ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ.